ಇನ್ನು ಪ್ರಧಾನಿ ನರೇಂದ್ರ ಮೋದಿ ಇವತ್ತು ರಾಜಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು. ರಾಜಸ್ಥಾನದಲ್ಲಿ ನಿಂತು ಪಾಕ್ನ ವಿರುದ್ಧ ಸಿಡಿಲು ಬಡಿಯುವಂತೆ ಗರ್ಜನೆ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ ನ್ಯಾಯದ ಹೊಸ ಸ್ವರೂಪ ಅಂತ ಹೇಳಿ ಬಣ್ಣಿಸಿರುವಂತಹ ಮೋದಿ ಮತ್ತೇನೇನು ಹೇಳಿದ್ದಾರೆ ಬನ್ನಿ ನೋಡೋಣ. सिंदूर मिटाने निकले थे उन्हें मिट्टी में मिलाया है। ಕರುಣಿ ಮಾತಾ ದೇಗುಲ ಬಿಕಾನೇರ್ ವಾಯುನೆಲೆಗೆ ಮೋದಿ ಭೇಟಿ. ಕರುಣಿ ಮಾತಾ ದೇಗುಲ 500 ವರ್ಷಗಳ ಇತಿಹಾಸ ಇರೋ ರಾಜಸ್ಥಾನದ ದೇವಸ್ಥಾನವಿದು. ಆಪರೇಷನ್ ಸಿಂಧೂರದ ಬಳಿಕ ಸೈನಿಕರು ಇದೇ ದೇಗುಲಕ್ಕೆ ಬಂದು ಕರುಣಿ ಮಾತೆಗೆ ನಮಸ್ಕರಿಸಿದ್ರು. ಇದೀಗ ಪ್ರಧಾನಿ ಮೋದಿ ಭೇಟಿ ಕೊಟ್ಟು ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. माननीय के स्वागत स्वरूप सभी तिरंगा ध्वनि आप सभी का। ಇದಾದ ಬಳಿಕ ಪ್ರಧಾನಿ ಮೋದಿ ರಾಜಸ್ಥಾನದ ಬಿಕಾನೇರ್ ವಾಯುನೆಲೆಗೆ ಭೇಟಿ ನೀಡಿದ್ರು. ಯೋಧರ ಧೈರ್ಯ ಸಾಮರ್ಥ್ಯವನ್ನ ಕೊಂಡಾಡಿದ್ರು. ವಾಯುನೆಲೆ ಬಳಿ ನಿಂತು ಆಪರೇಷನ್ ಸಿಂಧೂರದ ಬಗ್ಗೆ ಎದೆ ತಟ್ಟಿಕೊಂಡು ಹೆಮ್ಮೆಯ ಮಾತುಗಳನ್ನಾಡಿದ್ರು. ಮೋದಿ ನರನಾಡಿಯಲ್ಲಿ ರಕ್ತವಲ್ಲ ಸಿಂಧೂರ ಹರಿಯುತ್ತಿದೆ. माननीय के स्वागत स्वरूप सभी तिरंगा ध्वनि आप सभी का अभिवादन स्वीकार करते हुए ಸಿಂಧೂರ ನನ್ನ ಮೈಯೊಳಗೆ ಕುದಿಯುತ್ತಿರೋ ಸಿಂಧೂರ ಹರಿಯುತ್ತಿದೆ ಹೀಗಂತ ಬಿಕಾನೇರ್ ವಾಯುನೆಲೆಯಲ್ಲಿ ಪ್ರಧಾನಿ ಮೋದಿ ಅಬ್ಬರಿಸಿದ್ದಾರೆ. ನನ್ನ ಮನಸ್ಸು ತಣ್ಣಗಿದೆ, ತಣ್ಣಗೇ ಇರುತ್ತೆ, ಆದ್ರೆ ನನ್ನೊಳಗೆ ಕುದಿಯುವ ಸಿಂಧೂರ ಹರಿಯುತ್ತಿದೆ ಎಂದು ಗುಡುಗಿದ್ದಾರೆ. मोदी यहां सीना तान कर खड़ा है। मोदी का दिमाग ठंडा है, ठंडा रहता है, लेकिन मोदी का लहू गर्म होता है। और अब तो मोदी की नसों में लहू नहीं, गरम सिंदूर बह रहा है। ಇಷ್ಟೇ ಅಲ್ಲ, ಸಿಂಧೂರವನ್ನ ಅಳಿಸಿ ಹಾಕಲು ಹೊರಟವರನ್ನ ಮಣ್ಣಲ್ಲಿ ಹೂತು ಹಾಕಿದ್ದೇವೆ ಅಂತ ಅಬ್ಬರಿಸಿದ್ದಾರೆ. जो सिंदूर मिटाने निकले थे, जो सिंदूर मिटाने निकले थे उन्हें मिट्टी में मिलाया है। ಇನ್ನು ಆಪರೇಷನ್ ಸಿಂಧೂರವನ್ನ ಪ್ರಧಾನಿ ಮೋದಿ ನ್ಯಾಯದ ಹೊಸ ಸ್ವರೂಪ ಎಂದು ಕರೆದ್ರು. ಇಡೀ ಕಾರ್ಯಾಚರಣೆ ಸಮಸ್ತ ಭಾರತೀಯರ ರೌದ್ರ ರೂಪ ಎಂದು ಗುಡುಗಿದ್ರು. ये न्याय का नया स्वरूप है, ये न्याय का नया स्वरूप है, ये ऑपरेशन सिंदूर है। ये सिर्फ आक्रोश नहीं है, ये सिर्फ आक्रोश नहीं है, ये समर्थ भारत का रौद्र रूप है। ಇನ್ನು ಭಯೋತ್ಪಾದಕರು ಏಪ್ರಿಲ್ 22ರಂದು ಪ್ರವಾಸಿಗರ ರಕ್ತ ಹರಿಸಿದ್ರು. ಇದಾದ ಬಳಿಕ ಭಾರತೀಯ ಸೇನೆ ಪಾಕ್ನಲ್ಲಿದ್ದ 9 ಉಗ್ರ ನೆಲೆಗಳನ್ನ ಧ್ವಂಸ ಮಾಡಿತ್ತು. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಮೋದಿ 22ನೇ ತಾರೀಕಿಗೆ ಉತ್ತರವಾಗಿ 22 ನಿಮಿಷದಲ್ಲೇ ಉಗ್ರ ನೆಲೆ ಉಡಾಯಿಸಿದ್ವಿ ಅಂತ ಹೇಳಿದ್ರು. 22 तारीख के हमले के जवाब में हमने 22 मिनट में आतंकियों के 9 सबसे बड़े ठिकाने तबाह कर दिए। ಇಷ್ಟೇ ಅಲ್ಲ, ಮೋದಿ ಪಾಕ್ ಆಕ್ರಮಿತ ಕಾಶ್ಮೀರದ ಬಗ್ಗೆಯೂ ಉಲ್ಲೇಖಿಸಿದ್ರು. ನಾವು ಪಾಕ್ ಜೊತೆಗೆ ವ್ಯಾಪಾರ ಮಾಡಲ್ಲ, ಮಾತು ಆಡಲ್ಲ. ಒಂದು ವೇಳೆ ಮಾತುಕತೆ ಆದ್ರೆ ಅದು ಪಿಒಕೆ ಬಗ್ಗೆ ಅಷ್ಟೇ ಅಂತ ಪಾಕ್ಗೆ ಎಚ್ಚರಿಕೆ ಕೊಟ್ರು. हिसाब चुकाया है। पाकिस्तान के साथ न ट्रेड होगा
न टॉक। अगर बात होगी तो सिर्फ पाकिस्तान के कब्जे वाले कश्मीर की, पीओके की। ಪ್ರಧಾನಿ ಮೋದಿ ರಾಜಸ್ಥಾನದ ನೆಲದಲ್ಲಿ ನಿಂತು ಪಾಕ್ಗೆ ಎಚ್ಚರಿಕೆಗಳ ಸರಮಾಲೆ ರವಾನಿಸಿದ್ರು. ಸಿಂಧೂರದ ತಂಟೆಗೆ ಬಂದ್ರೆ ಏನಾಗುತ್ತೆ ಅಂತ ಇಡೀ ವಿಶ್ವವೇ ನೋಡಿದೆ ಎಂಬ ಸಂದೇಶ ರವಾನಿಸಿದ್ರು. ಬ್ಯೂರೋ ರಿಪೋರ್ಟ್, TV9.